ನಮಸ್ತೆ ನನ್ನ ಕುಕಿಂಗ್ ಫ್ಯಾಮಿಲಿ ಕ್ವಿಕ್ ಈಸಿ ಟೇಸ್ಟಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಅವರೆಕಾಳು ಮತ್ತು ಬೇರೆ ತರಕಾರಿಗಳನ್ನ ಬಳಸ್ಕೊಂಡು ಮನೆಯಲ್ಲೇ ಗ್ರೇವಿ ಮಾಡೋದು ಅಥವಾ ಗೊಜ್ಜು ಮಾಡ್ಕೊಳ್ಳೋದು ಅಥವಾ ಸಾಂಬಾರು ಸಹ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ಅವರೆಕಾಳು ಸುಲಿದಿಟ್ಕೊಂಡಿದ್ದೀನಿ. ಟೊಮೊಟೊ 1 ಅಥವಾ 2 ತೊಗೋಬೋದು, 2 ಈರುಳ್ಳಿ, 1 ಬೆಳ್ಳುಳ್ಳಿ, 1 3 ಇಂಚು ಶುಂಠಿ, ಅರ್ಧ ಹೋಳು ತೆಂಗಿನಕಾಯಿ, 10 ಲವಂಗ, 5 ಪೀಸು ಚಕ್ಕೆ, 2 ಟೀ ಸ್ಪೂನು ಧನಿಯಾ. ಇದೆಲ್ಲ ಒಂದು 4 ಜನಕ್ಕೆ ಆಗೋ ಅಳತೆನ ತೋರಿಸ್ತಾ ಇದ್ದೀನಿ. ಜಾಸ್ತಿ ಜನ ಇದ್ದರೆ ಅದೇ ರೀತಿ ಅಳತೆ ಜಾಸ್ತಿ ಮಾಡ್ಕೋಬೇಕು. 5 ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಆದರೆ 3 ಸಾಕು. ತರಕಾರಿಗಳು ಇಲ್ಲಿ ನವಿಲುಕೋಸು, ಬೀನ್ಸು ಮತ್ತು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅವರೆಕಾಳಿಗೆ ಹೊಂದುವಂಥ ಬೇರೆ ತರಕಾರಿಗಳು ಬದನೆಕಾಯಿ, ದೊಣ್ಣೆ ಮೆಣಸಿನ್ಕಾಯಿ ಆ ಥರದವೆಲ್ಲ ಬೇರೆ ತರಕಾರಿಗಳ್ನೂ ಸಹ ಇದ್ರ ಜೊತೆ ಬಳಸ್ಕೋಬೋದು. ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ. ಈರುಳ್ಳಿನೂ ಸಹ ಸಿಪ್ಪೆ ಬಿಡಿಸಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ. ಶುಂಠಿ ಕಟ್ ಮಾಡಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಬಿಡಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ತರಕಾರಿಗಳಾದಂಥ ಬೀನ್ಸ್ನೆಲ್ಲ ಸಹ ನಾರೆಲ್ಲ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಸಿಪ್ಪೆ ತೆಗೆದು ತೊಳೆದ್ಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ. ನವಿಲುಕೋಸು ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ಟೊಮೊಟೊ ಹಾಕಿ ಅದನ್ನು ಸಹ ಸ್ವಲ್ಪ ಹುರ್ಕೊಂಡು ಅದಾದಮೇಲೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಧನಿಯಾ ಎಲ್ಲನೂ ಹಾಕ್ಕೊಂಡು ಅವುಗಳನ್ನೂ ಸಹ ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಬ್ರೌನ್ ಕಲರ್ ಆ ರೀತಿ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ತೆಂಗಿನಕಾಯಿನೂ ಸಹ ಹಾಕ್ಕೊಂಡು ಹುರ್ಕೋಬೋದು. ಅವರೆಕಾಳನ್ನ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಒಂದು 3-4 ಸಲ ಚೆನ್ನಾಗಿ ಉಜ್ಜಿ ತೊಳ್ಕೊಬೇಕು. ಆಮೇಲೆ ಈ ತೊಳೆದಿರುವಂಥ ಅವರೆಕಾಳನ್ನ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡು ಅದಾದಮೇಲೆ ಮಿಕ್ಕಿರುವಂಥ ತರಕಾರಿಗಳು ಯಾವ್ಯಾವ್ದು ನಾವು ಹಾಕ್ತೀವೋ ಆ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಆ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇಲ್ಲಿ ಈ ತಣ್ಣಗಾಗಕ್ಕೆ ಬಿಟ್ಟಿರುವಂತಹ ಹುರಿದಿರುವಂಥ ಮಸಾಲೆಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಅದನ್ನು ಈ ಎಣ್ಣೆ ಮತ್ತು ತರಕಾರಿ ಅವರೆಕಾಳು ಇರುವಂತಹ ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ಸಹ ಸ್ವಲ್ಪ ಚೆನ್ನಾಗಿ ಆ ಎಣ್ಣೆನಲ್ಲೇ ಬಾಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೋಡಿ ಈ ರೀತಿ ಗ್ರೇವಿ ಟೈಪಲ್ಲಿದ್ದಾಗಲೇ ಇದನ್ನೇ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ವಿಸಲ್ ಬರೆಸಿದ್ರೆ ಇದು ಒಂದು ಒಳ್ಳೆ ಗ್ರೇವಿ ಆಗುತ್ತೆ. ಬ್ರೇಕ್ಫಾಸ್ಟ್ಗಳಿಗೆಲ್ಲ ಬಳಸ್ಬೋದು. ಇಲ್ಲಾಂದರೆ ರೈಸಿಗೆ ನಾವು ಹಾಕ್ಕೋತಾ ಇದ್ದೀವಿ ಕಲಿಸ್ಕೊಂಡು ಅನ್ನೋದಾದರೆ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರು ಥರ ಸಹ ಮಾಡ್ಕೋಬೋದು. ಈ ರೀತಿ ಸಾಂಬಾರು ರೀತಿಯಲ್ಲೂ ಸಹ ಮಾಡಿಕೊಂಡು ಈಗ ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಸಲ್ ಬರೆಸಿದ್ರೆ ರುಚಿಯಾದಂತಹ ಅವರೆಕಾಳು ಸಾಂಬಾರು ರೆಡಿಯಾಗುತ್ತೆ. ಆಮೇಲೆ ಸ್ಟೀಮೆಲ್ಲ ಬಿಟ್ಟ ಮೇಲೆ ಮುಚ್ಚಳ ತೆಗೆದ್ಬಿಟ್ಟು ಒಂದು 5 ನಿಮಿಷ ಕುದಿಸಿದ್ರೆ ಅದೆಲ್ಲ ಹಸಿ ಮಸಾಲೆ ವಾಸನೆ ಎಲ್ಲ ಹೋಗ್ಬಿಟ್ಟು ಒಳ್ಳೆ ರುಚಿಯಾದ ನೋಡಿ ಸ್ವಲ್ಪ ಗಟ್ಟಿನೂ ಸಹ ಆಗೋಗುತ್ತೆ. ರುಚಿಯಾದ ಅವರೆಕಾಳು ಮತ್ತು ತರಕಾರಿ ಸಾಂಬಾರು ರೆಡಿಯಾಗುತ್ತೆ. ನೀವು ಈ ರೀತಿ ಮಾಡ್ಕೊಂಡು ನೋಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನನ್ನ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.